ನಮಸ್ಕಾರ ರೀ. ಇಲ್ಲಿ ನಾವು ಏನು ಮಾಡಿದೆವಪ್ಪ ಅಂತಂದ್ರೆ ಎರೆ ಜಲ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದೆವು. ಇಲ್ಲಿ ಎರೆ ಜಲ ಅಂದರೆ ಎರೆಹುಳುವಿನಿಂದ ಬರ್ತಕ್ಕಂಥ ಜಲ ನೀರು ಅಂತೇಳಿ ಹೇಳ್ಬೋದು. ಇದಕ್ಕೆ ಏನು ಮಾಡ್ಬೋದು ಅಂತಂದ್ರೆ ನೀವು ಕೂಡ ಮನ್ಯಾಗ ಮಾಡ್ಬೋದು. ಇದ್ರಾಗ ಏನು ಭಾಳಷ್ಟು ಒಂದು ವಿದ್ಯೆ ಇಲ್ಲ ಮಾಡಲಿಕ್ಕೆ. ಇದು ಏನಾಗ್ತದೆ, 200 ಲೀಟ್ರ್ ಹಿಡಿತಕ್ಕಂಥ ಒಂದು ಕಂಟೈನರ್ ಬ್ಯಾರಲ್ ತೊಗೋಬೇಕು. ಸಿಮೆಂಟ್ ಅದರ ಇರಲಿ ಅಥವಾ ನಮ್ಮದು ಪ್ಲಾಸ್ಟಿಕ್ ಇದ್ರೆ ಡ್ರಮ್ ತೊಗೊಳ್ಳೋನು. 200 ಲೀಟ್ರ್ ಹಿಡಿತಕ್ಕಂಥದ್ದು ಒಂದು ಬ್ಯಾರಲ್ ತೊಗೋಬೇಕು. ಅದಕ್ಕೆ ಏನು ಮಾಡಬೇಕು, ಹಿಂಗೆ ಈ ರೀತಿ ನೆಲ ಕುಡಿಸ್ಬೇಕು. ನಾವು ಹೆಂಗೆ ಕುಡಿಸಿದ್ವಲ್ಲ ಈ ರೀತಿ. ಅಲ್ಲಿ ಒಳಗೆ ವಿಶೇಷ ಏನಪ್ಪ ಅಂದ್ರೆ, ನೆಲದ ಹಿಂದಿಂದ ಏನು ಪೈಪ್ ಹೋಗ್ತಿತ್ತಲ್ಲ ಅದ್ರ ಹಿಂದೆ ಒಂದು ಸಣ್ಣದೊಂದು ಬಕೆಟ್ ಡಬ್ಬ ಹಾಕ್ಬೇಕು. ಅದಕ್ಕೆ ಡಬ್ಬ ಹಾಕಿ ಅದ್ರ ಕೆಳಗೆ ಒಂದು ಕಲ್ಲು ಇಡ್ಬೇಕಂದ್ರೆ ಸ್ವಲ್ಪ ಪಳ್ಳು ಇರಬೇಕು. ಅದ್ರೊಳಗೆ ಪಳ್ಳು ಇರಬೇಕು. ಅದರ ಸುತ್ತಲೂ ಎಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಕಂಕರ್ ಹಾಕ್ಬೇಕು. ಕಂಕರ್ ಅಂದರೆ ಜಲ್ಲಿ ಕಲ್ಲು ಅಂತ ಕರಿತೀವಲ್ಲ, ಒಂದು ಅರ್ಧ ಬಕೆಟ್ ತುಂಬೋ ತನಕ ಇಲ್ಲಿ ಒಳಗೆ ಕಲ್ಲು ಹಾಕ್ಬೇಕು ಅದಕ್ಕೆ. ಆಮೇಲೆ ಒಂದು ಸ್ವಲ್ಪ ಉಸುಕು ಹಾಕ್ಬೇಕು ಅದಕ್ಕೆ. ಉಸುಕು ಹಾಕಿ ನಂತರ ಏನಾಗ್ತೈತಪ್ಪ ಅಂದರೆ, ನಮಗೆ ಎರೆಹುಳು ತೊಟ್ಟಿ ಒಳಗೆ ಏನು ಕಸ ಹಾಕ್ತೀವಿ ಅಂದರೆ ಹೆಂಡಿ ಕಸ, ಆಮೇಲೆ ಗ್ಲಾಸ್ ಪ್ಲಾಸ್ಟಿಕ್ ಕೆಬಣ ಇವು ಬಿಟ್ಟು ಏನು ಬೇಕಾದ ಕಸಗಳನ್ನು ಪದರಾಗಿ ಹಾಕೋಬೇಕು. ನಾವು ಇಲ್ಲಿ ಒಂದು 200 ಲೀಟ್ರ್ ಹಿಡಿತಕ್ಕಂಥದ್ರಲ್ಲಿ ಒಂದು 100-150 kg ಒಂದು ಕಸ ಹಿಡಿತೈತಿ. ಅಷ್ಟು ಹಾಕ್ಬೇಕು. ಅದು ಹಾಕಿದ ಮ್ಯಾಗೆ ನೀರು ಬಿಡಲಿಕ್ಕೆ ಪ್ರಾರಂಭ ಮಾಡ್ಬೇಕು. ನಾವು ನೀರು ಬಿಟ್ಟ ಮ್ಯಾಗೆ ಒಂದು 8-10 ದಿವಸ ಆದ್ಮೇಲೆ ಮತ್ತೆ ಇಲ್ಲಿ ಚಾಲೂ ಮಾಡ್ಬೇಕಿದೆ. ಚಾಲೂ ಮಾಡಿ ಎಲ್ಲ ನೀರು ನಿಂತೆಲ್ಲ ಹೋಗ್ತಿತ್ತು ಅಂದ್ರೆ ಕಾವೆಲ್ಲ ಹೋಗ್ಬಿಡ್ತದೆ. ಕಾವೆಲ್ಲ ಹೋದ್ಮ್ಯಾಗ ಮತ್ತೆ ತಂಪಾಗ್ತಿತ್ತಲ್ಲ, ಅವಾಗ ಒಂದು 2 ಕಿಲೋದಷ್ಟು ಎರೆಹುಳುಗಳನ್ನು ಈ ತೊಟ್ಟಿಯೊಳಗೆ ಬಿಡ್ಬೇಕು. ನಾವು 2 ಕಿಲೋದಷ್ಟು ಎರೆಹುಳುಗಳು ಬಿಟ್ಟು ಅಂದ್ರೆ ಮುಂದೆ ಸಣ್ಣ ನೀರು ಬಿಡ್ಕೋತಿರ್ಬೇಕು. ಯಾವಾಗಲೂ ದಿನ 1 ಲೀಟ್ರ್ 2 ಲೀಟ್ರ್ ನೀರು ಬಿಡ್ಕೋತಿರ್ಬೇಕು. 8 ದಿವಸ ಆದ್ಮೇಲೆ ನಾವು ಏನು ಹಿಂಗೆ ಚಾಲೂ ಮಾಡ್ತೀವಲ್ಲ, ಈ ಥರ ಎರೆ ಜಲ ಬೀಳ್ತೈತಿ. ಇದ್ರ ಬಣ್ಣ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಮಗೆ ಇದು ಎರೆ ಜಲ ಅಂಥೇಳಿ. ಇದನ್ನು ನಾವು 15 ಲೀಟ್ರ್ ಒಂದು ಹಿಡಿತಕ್ಕಂಥ ಒಂದು ಡಬ್ಬದಲ್ಲಿ 5 ಲೀಟ್ರ್ ಇದು ಎರೆ ಜಲ ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಸಸ್ಯ ಪ್ರಚೋದಕ ಆಗಿ ಕೆಲಸ ಮಾಡ್ತದೆ. ಪೋಷಕಾಂಶಗಳು ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೈತಿ. ಅದಕ್ಕೆಲ್ಲ ರೈತರು ಮನೆಯಲ್ಲೂ ಕೂಡ ತಯಾರು ಮಾಡ್ಬೋದು. ಮನಸ್ಸಿದ್ರೆ ಎಷ್ಟು ಬೇಕಾದಷ್ಟು ಮಂದಿನೂ ಮಾಡ್ಕೋಬೋದು. ಇದು ಒಂದು ಸಾವಯವ ಕೃಷಿಯಲ್ಲಿ ಪ್ರಮುಖವಾಗಿ ಇರತಕ್ಕಂಥ ಒಂದು ಪದಾರ್ಥ. ಇದಕ್ಕೆ ಎರೆ ಜಲ ಅಂತೇಳಿ ಕರಿತೀವಿ.